ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ನಿಮ್ಮೆಲ್ಲರ ಕಾವ್ಯ ಪ್ರಸಾದ್. ಆ್ಯಂಡ್ ಎಲ್ಲರೂ ಕಾಯ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಯಾವ ವಿಡಿಯೋ ಹಾಕ್ತಾರೆ ಅಂತ. ಆ್ಯಂಡ್ ನಾನು ನಿನ್ನೆ ಹೇಳ್ದಾಗೆ ನಿನ್ನೆ ವಿಡಿಯೋದ ಕಂಟಿನ್ಯೂಷನ್ನ ನಾನು ಇವತ್ತು ಮಾಡ್ತಾಯಿದ್ದೀನಿ, ಆಯಿತಾ. ನಿನ್ನೆ ನಾನು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಅಮ್ಮ ಮನೆ ಮುಂದೆ ಏನೇನು ಇಟ್ಟಿದ್ರು ಇದ್ದಿದ್ದ ಜಾಗದಲ್ಲಿ ಅಂತ ತೋರಿಸಿದ್ದೆ. ಈಗ ಮನೆ ಮೇಲೆ ಪಾಟಲ್ಲಿ ಯಾವ್ದ್ಯಾವ್ದು ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ, ಆಯಿತಾ. ಫಸ್ಟ್ ನಾನು ಕಂಪ್ಲೀಟ್ ನಮ್ಮ ಮನೆ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಅದಾದಮೇಲೆ ಇರೋ ಜಾಗದಲ್ಲಿ ಯಾವ್ಯಾವ ಹೂವಿನ ಗಿಡಗಳನ್ನ ಇಟ್ಟಿದ್ದಾರೆ ಅಂತ ತೋರಿಸ್ತಾ ಹೋಗ್ತೀನಿ, ಆಯಿತಾ. ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ನಿಮಗೊಂದ್ಸರಿ ನಾನು ಕಂಪ್ಲೀಟಾಗಿ ತೋರಿಸ್ಬಿಡ್ತೀನಿ. ಫುಲ್ ನಮ್ಮ ಮನೆ ಮೇಲೆ ಹೇಗಿದೆ ಅಂತ ನೋಡ್ಕೊಳ್ಳಿ, ಆಯಿತಾ. ಇದು ಹೀಗಿದೆ ಮಣ್ಣಿಂದು. ಅಕ್ಕಪಕ್ಕದಲ್ಲೆಲ್ಲ ಈ ಥರ ಇದೆ, ಅಕ್ಕಪಕ್ಕದಲ್ಲೆಲ್ಲ ಈ ಥರ ಇದೆ, ಸೀಸಿದೆ ಇದೆ. ಮಿಡಲಲ್ಲಿ ಮಾತ್ರ ಇದೊಂದು ಈಗ ಉಳ್ಕೊಂಡಿದೆ, ಹಳೆ ಮನೆ. ಸೊ ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಈ ಪಾಟಲ್ ಈ ಗಿಡ ಏನಿದೆ ಅಲ್ಲ, ಈ ರೋಸ್ ಗಿಡ ಏನಿದೆ ಅಲ್ಲ, ಇದು ನಾನು 1 ವರ್ಷದ ಹಿಂದೆ ಅಮ್ಮಂಗೆ ಬರ್ಡೇ ಕೊಟ್ಟಿರೋ ಗಿಡ ಇದು, ಆಯಿತಾ. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ, ಈ ಗಿಡದಲ್ಲಿ ಡೈಲಿ 1 or 2 ಫ್ಲವರ್ಸ್ ಇದ್ದೇ ಇರುತ್ತೆ, ಆಯಿತಾ. ಲಾಸ್ಟ್ ಇಯರ್ ಆಗಸ್ಟಲ್ಲಿ ನಾನು ಅಮ್ಮಂಗೆ ಕೊಟ್ಟಿದ್ದಿದ್ದು. ಇನ್ನೊಂದು 2 months ಆದರೆ 1 ವರ್ಷ ಆಗಿಬಿಡುತ್ತೆ ಇದಕ್ಕೆ. 1 ವರ್ಷದ ಕೂಸಿದು. ಇಲ್ಲಿ ಕಾಮಕಸ್ತೂರಿ ಗಿಡ ಇದೆ, ಇದು ಕಾಮಕಸ್ತೂರಿ. ಇಷ್ಟು ಚೆನ್ನಾಗಿ ಹರಡ್ಕೊಂಡಿದೆ, ಇದು ತುಂಬ ದೊಡ್ಡದಾಗಿ ಬೆಳೆದಿದೆ. ಇಲ್ಲಿ ನೋಡಿ ಸುತ್ತ ಇಷ್ಟಿದೆ. ಇದು ಕೂಡ ಪಾಟಲ್ಲೇ ಇದೆ, ಎಲ್ಲೋ ಮುಚ್ಕೊಂಡಿದೆ. ಅದ್ರ ಮಧ್ಯದಲ್ಲಿ ಕನಕಾಂಬ್ರ ಗಿಡ ಇದೆ ನೋಡಿ, ಒಳಗಡೆನೇ ಕನಕಾಂಬ್ರ ಗಿಡ ಬೆಳ್ಕೊಂಡಿದೆ. ನಿಮ್ಗೆ ತೋರಿಸ್ತೀನಿ, ಪಾರ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ಸೆಕ್ಷನ್ನಾಗಿ. ಇಲ್ಲಿ ಕನಕಾಂಬ್ರ ಇದೆ, ಆಯಿತಾ. ಇದು ಕೂಡ ಹೂ ಬಿಡುತ್ತೆ, ಡೈಲಿ ಒಂದೊಂದು ಮಾರಷ್ಟು ಹೂ ಬರುತ್ತೆ ಇದರಿಂದ. ಇವತ್ತು ಕಿತ್ಕೊಂಡಿದ್ದೀವಿ ಬೆಳಗ್ಗೆ ನಾವು. ಇಲ್ಲಿದಾವೆ ನೋಡಿ ಚಿಕ್ಕ ಚಿಕ್ಕದು. ಇದರಲ್ಲೊಂದು ಖಾಲಿ ಏನಿರುತ್ತೆ ಬಿಡಲ್ಲ, ಅದರಲ್ಲೆಲ್ಲ ಹಾಕಿಬಿಡ್ತಾರೆ ಅಮ್ಮ. ಖಾಲಿ ಯಾವುದು ಬಿಡಲ್ಲ, ಸಿಕ್ಕರೆ ವೇಸ್ಟ್ ಯಾವುದ್ರಲ್ಲೂ ಮಾಡಲ್ಲ, ಅದರಲ್ಲೆಲ್ಲ ಹೂವಿನ ಗಿಡಗಳನ್ನ ಬೆಳೆಸ್ಬಿಡ್ತಾರೆ. ಇಲ್ಲೊಂದಿದೆ, ಇಲ್ಲಿ ಇನ್ನೂ ಚಿಕ್ಕದಿದೆ ನೋಡಿ, ಚಿಕ್ಕದು. ಆ್ಯಂಡ್ ಇಲ್ಲಿ ದೊಡ್ಡದಾಗಿ ಬೆಳೆದಿದೆ. ಇದು ಎಲ್ಲಿಂದ ತಂದಿದ್ದಾರೋ ಗೊತ್ತಿಲ್ಲ. ಕಣ್ಣಿಗೆ ಕಂಡ್ರೆ ಎಲ್ಲಾದರೂ ಇಸ್ಕೊಂಬಂದು ಇಟ್ಬಿಡ್ತಾರೆ, ಯಾವ್ದು ಖಾಲಿ ಇರುತ್ತೆ ಅದರಲ್ಲಿ. ಇಲ್ಲಿದೆ, ಮಗ್ಗಲ್ಲಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ 1 ಫ್ಲವರ್ ಬಿಟ್ಟಿದೆ ಆಗಲೇ. ಅದಾದಮೇಲೆ ನಿನ್ನೆ ತೋರಿಸಿದ್ದಲ್ಲ, ಈ ಹೂವಿನ ಗಿಡ ಇನ್ನೂ ಚಿಕ್ಕದಿದು. ಇದೆಲ್ಲ ಇದು ಬೀಜ ಬಿದ್ದುಬಿಟ್ಟು ತಂತಾನೆ ಬೆಳ್ಕೊಂಡಿರೋದು. ಇಲ್ಲಿ ಆ್ಯಂಡ್ ಇದರಲ್ಲೆಲ್ಲ ಈ ಪಾಟಲ್ಲೆಲ್ಲ ಬೆಳೆದಿದೆ, ಆಯಿತಾ. ಇದಾದಮೇಲೆ ಇನ್ನೂ ಏನಿದ್ದಾವೆ ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟು ಇಲ್ಲಿ ಚೆಂಡು ಹೂವಿನ ಗಿಡಗಳಿದ್ದಾವೆ. ಇದು ಕೂಡ ಚಿಕ್ಕದು. ಇವಾಗ ಮಳೆ ಬರ್ತಿದೆ ಅಲ್ಲ, ಚೆನ್ನಾಗಿ ಬೆಳ್ಕೊಳ್ಳುತ್ತಂತ ಬೀಜ ಹಾಕಿರೋದಮ್ಮ. ಇದು ನೋಡಿ, ಇದೇನಂತ ಗುರ್ತಿಡ್ತೀರ ಅಂದ್ಕೊಂಡಿದ್ದೀನಿ. ಇದೆಲ್ಲ ಪುಂಡಿ ಪಲ್ಯ ಮಾಡ್ತಾರಲ್ಲ, ಆ ಸೊಪ್ಪಿದು. ಇಲ್ಲೊಂದಿದೆ ಆ್ಯಂಡ್ ಇಲ್ಲಿದೆ. ತರಕಾರಿನೂ ಹಾಕಿರ್ತಾರೆ. ಇಲ್ಲಿದೆ ನೋಡಿ ಬದನೆಕಾಯಿ ಗಿಡ, ಬ್ರಿಂಜಾಲ್. ಬದನೆಕಾಯಿ ಎಲ್ಲೂ ಬಿಟ್ಟಿಲ್ಲ ಸದ್ಯ, ಬಿಟ್ಟರೆ ಹರ್ಕೊಂಬಿಟ್ಟಿರ್ತೀವಿ, ಅದನ್ನು ಕಿತ್ಕೊಂಬಿಟ್ಟಿರ್ತಾರಮ್ಮ.